ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ಕನ್ನಡ ಬಿಗ್ ಬಾಸ್ ಸೀಸನ್ 12ನೇ ವಾರದ ಕಿಚ್ಚನ ಪಂಚಾಯಿತಿನಲ್ಲಿ ರಾಶಿಕ್ ಅವರ ಉಸ್ತುವಾರಿ ಬಗ್ಗೆ, ಚೈತ್ರ ಅವರ ಆಟದ ಬಗ್ಗೆ ಕಿಚ್ಚ ಅವರು ಚಳಿ ಬಿಡಿಸಿದರೆ ಇವಾರ ಯಾರ ಮನೆಯಿಂದ ಆಚೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ. ಬನ್ನಿ ಇದೆಲ್ಲದರ ಬಗ್ಗೆ ಈಗ ಒಂದಾದ್ಮೇಲೆ ಒಂದರಂತೆ ತಿಳ್ಕೊಂಡು ಬರೋಣ. ಇನ್ನು ಈ ವಾರದ ಅತ್ಯಂತ ಕಳಪೆ ಮತ್ತು ಬಯಾಸ್ಡ್ ಉಸ್ತುವಾರಿ ಮಾಡಿದ ಕ್ಯಾಪ್ಟನ್ ರಾಶಿಕಾಗೆ ನೇರವಾಗಿ ಮುಖಕ್ಕೆ ಉಗಿದಿದ್ದಾರೆ ಕಿಚ್ಚ ಸುದೀಪ್ ಅವರು. ಇದು ಟಾಪ್ 6ಗೆ ಹೋಗೋಕೆ ಮುಂಚೆನೆ ರಾಶಿಕಾ ಮನೆಯಿಂದ ಆಚೆ ಹೋಗೋದರ ಮುನ್ಸೂಚನೆ ಅಂತ ಅನ್ಬಹುದು. ಯಾಕೆ ಅಂತಂದರೆ ವೋಟಿಂಗ್ ಲಿಸ್ಟ್ನಲ್ಲಿ ರಾಶಿಕಾ ಅವರಿಗೆ ಸೂರಜ್ಗಿಂತನೂ ಕಮ್ಮಿ ವೋಟ್ಸ್ ಬರ್ತಾ ಇವೆ. ಹಾಗಾಗಿ ಸೂರಜ್ ಮತ್ತು ರಾಶಿಕಾ ಮುಂದಿನ ವಾರ ಮನೆಯಿಂದ ಆಚೆ ಹೋಗೋ ನೆಚ್ಚಿನ ಸ್ಪರ್ಧಿಗಳು ಅಂದರೆ ತಪ್ಪಾಗೋದಿಲ್ಲ. ಇನ್ನು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿದ್ದ ಚೈತ್ರ ಅವರು ಮೊದಲ ವಾರ ಟಾಸ್ಕ್ಗಳಲ್ಲಿ, ಮಾತುಗಳಲ್ಲಿ ಮತ್ತು ನಡವಳಿಕೆ ಎಲ್ಲದರಲ್ಲೂ ಕೂಡ ಕಳೆದ ಸೀಸನ್ಗಿಂತ ಇನ್ನಿಲ್ಲದ ಹಾಗೆ ಇಂಪ್ರೂವ್ಮೆಂಟ್ ತೋರಿಸಿ ವೀಕ್ಷಕರಿಗೆ ತುಂಬ ಇಷ್ಟ ಆಗಿದ್ದವರು. ಸ್ಪಂದನೆಯಿಂದ ಕ್ಯಾಪ್ಟನ್ಸಿನ ಕಸಿದುಕೊಂಡಿದ್ದೆ ತಡ ಹಿಂದಿನ ಸೀಸನ್ನ ತಿಕ್ಕಲು ತನಗಳಿಂದ ಮತ್ತೆ ಪ್ರದರ್ಶನ ಮಾಡ್ತಾ ಈ ವಾರದ ಟಾಸ್ಕ್ಗಳಲ್ಲಿ ಎಲ್ಲ ರೀತಿಯ ಮಂಗಾಟ ಮಾಡಿ ಟಾಸ್ಕ್ಗಳನ್ನು ಗಬ್ಬೆಬ್ಸಿ ಕಳೆದ ಸೀಸನ್ ರೀತಿ ಕಳಪೆಗೆ ನೆಚ್ಚಿನ ಸ್ಪರ್ಧಿ ಆದರು. ಇವ್ರಿಗೂ ಕೂಡ ಪಂಚಾಯತಿನಲ್ಲಿ ಬೆಂಡೆತ್ತಿದ್ದಾರೆ ಕಿಚ್ಚ ಅವರು. ಇನ್ನು ಈ ವಾರದ ಮುಖ್ಯವಾದ ಪ್ರಶ್ನೆ ಅಂದರೆ ರಜತ್ ಮತ್ತು ಚೈತ್ರ ಮನೆಯಿಂದ ಆಚೆ ಬರ್ತಾರ ಅನ್ನೋದು. ಹೌದು, ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಇದು ನಿಜ ಆಗಿದ್ದು ರಜತ್ ಮತ್ತು ಚೈತ್ರ ಇಬ್ಬರು ಕೂಡ ಮನೆಯಿಂದ ಹೊರ ಬಂದಿದ್ದಾರೆ. ರಜತ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಕನ್ಫರ್ಮ್ ಆದಾಗಲಿಂದನೂ ನಾವು ಒಂದು ಮಾತು ಹೇಳ್ತಾನೆ ಇದ್ವಿ, ಅವರ ಆಟದಲ್ಲಿ, ಮಾತುಗಳಲ್ಲಿ ಕಳೆದ ಸೀಸನ್ ರೀತಿ ಒಂದು ರಭಸ ಅಥವಾ ಕಾನ್ಫಿಡೆನ್ಸ್ ಕಾಣಿಸ್ತಾ ಇರಲಿಲ್ಲ. ಅಶ್ವಿನಿ ಮತ್ತು ಧ್ರುವನ ಮಾತ್ರ ಟಾರ್ಗೆಟ್ ಮಾಡಿದ್ದು ಎದ್ದು ಕಾಣಿಸ್ತಿತ್ತು. ಗಿಲ್ಲಿನ ಎಲ್ಲೂ ಕೂಡ ಅವರು ಎದುರು ಹಾಕ್ಕೊಳ್ಳಿಲ್ಲ. ಹಾಗೆ ನೋಡಿದ್ರೆ ಅವರ ಮತ್ತು ಗಿಲ್ಲಿ ಬಾಂಡ್ ಜೊತೆಗೆ ಅವರ ಗಿಲ್ಲಿ ಮತ್ತು ರಕ್ಷಿತಾ ಬಾಂಡ್ ತುಂಬ ಚೆನ್ನಾಗಿತ್ತು. ಅದಿನ್ನು ನೋಡೋಕೆ ಸಿಗಲ್ವ ನಾನು ಬೇಜಾರು ವೀಕ್ಷಕರಿಗೆ ಇರುತ್ತೆ. ಮನೆಯವರೆಲ್ಲ ಗಿಲ್ಲಿನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಿದ್ದನ್ನು ತಪ್ಪಿಸಿ ಗಿಲ್ಲಿ ಬಗ್ಗೆ ಮನೆಯವರಿಗೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕೊಡೋಕೆ ಅವರು ಪ್ರಯತ್ನ ಪಟ್ಟು ಅಂತ ನಮಗನ್ನಿಸ್ತು. ಆದರೆ ಇದು ಮನೆಯವರಿಗೆ ಎಷ್ಟು ಗೊತ್ತಾಯಿತೋ ಗೊತ್ತಾಗ್ಲಿಲ್ಲೋ ಅನ್ನೋದು ನಮಗಂತೂ ಅರ್ಥ ಆಗಲಿಲ್ಲ. ಯಾಕೆ ಅಂತಂದರೆ ಮನೆಯವರು ಇನ್ನೂ ಎಷ್ಟೋ ವಿಚಾರದಲ್ಲಿ ಗಿಲ್ಲಿ ಗಿಲ್ಲಿ ಅಂತಾನೆ ಇನ್ನೂ ಜಪ ಮಾಡಿಕೊಂಡು ಕೂತಿದ್ದಾರೆ. ಇನ್ನು ಚೈತ್ರಕ್ಕ ಅವರ ವಿಚಾರಕ್ಕೆ ಬಂದರೆ 3 ವಾರಕ್ಕೆ ಆಚೆ ಬರೋ ಗೆಸ್ಟ್ ವೈಲ್ಡ್ ಕಾರ್ಡ್ ಆಗಿ ಬಂದು ಕೂಡ ಕೊನೆಯ ವಾರ ಈ ರೀತಿ ಕಳೆದ ಸೀಸನ್ ತರ ತಮ್ಮ ಆಟನ ಅವರು ಗಬ್ಬೆಬ್ಬಿಸ್ಕೊಳ್ಳೋ ಅಗತ್ಯ ಇತ್ತ ಅನ್ನೋದು ಈಗ ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇರೋ ಪ್ರಶ್ನೆ. ಮೊದಲ ವಾರದ ತರಾನೇ ಅವರು 2 ವಾರ ಇದ್ದಿದ್ರೆ ಅವ್ರನ್ನ ವೀಕ್ಷಕರು ಮಿಸ್ ಮಾಡ್ಕೊಳ್ಳೋ ಅಷ್ಟು ಇಷ್ಟಪಡ್ತಿದ್ರು ಅನ್ನೋದು ನಮ್ಮ ಅನಿಸಿಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್.